ಕಳೆದ 2023ರ ಚುನಾವಣೆಯಲ್ಲಿ JDS ಪಕ್ಷದಿಂದ ಶೃಂಗೇರಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದೆ. ಉಚ್ಚ ನ್ಯಾಯಾಲಯ ಹೈಕೋರ್ಟಿನ ಆರ್ಡರ್ ಪ್ರಕಾರ ಏನು 279 ಇನ್ವ್ಯಾಲಿಡ್ ಆದಂತ ಮತಗಳನ್ನ, ತಿರಸ್ಕೃತಗೊಂಡ ಮತಗಳನ್ನ ಕೌಂಟ್ ಮಾಡಬೇಕು. ಆಕಸ್ಮಿಕ ಅಲ್ಲಿ ಏನಾದರೂ ಡೌಟ್ ಬಂದ್ರೆ 1540 ವೋಟಿಂಗ್ ಏನು ಇದನ್ನ ವ್ಯಾಲಿಡ್ ಅಂತ ಮಾಡಿದೆ ಅದನ್ನು ಕೌಂಟ್ ಮಾಡಬೇಕು ಅನ್ನೋದನ್ನ ಹೈಕೋರ್ಟ್ ಹೇಳಿತ್ತು. ಆ ದೃಷ್ಟಿಯಲ್ಲಿ ಬೆಳಿಗ್ಗೆ ಸ್ಟ್ರಾಂಗ್ ರೂಮ್ ನಲ್ಲಿ ಹೋಗಿ ನಾವು ಅಲ್ಲಿನ ಇದ್ದಂತ ಬಾಕ್ಸ್ಗಳನ್ನ, ಏನು 20 ಬಾಕ್ಸ್ಗಳು 20 ರೌಂಡ್ಸ್ ವೋಟ್ ಆಗಿದೆ, 20 ಬಾಕ್ಸ್ಗಳನ್ನ ತಗೊಂಡು ಇವತ್ತು ಏನು ಕೌಂಟಿಂಗ್ ಮಾಡುವಂತ ಕಾಲೇಜಿನ ಆವರಣಕ್ಕೆ ಬಂದಿದ್ದೇವೆ. ಬೆಳಗ್ಗೆ ಅಲ್ಲಿನೂ ಅಷ್ಟೇ, ನಾನು ಅಲ್ಲಿ ನೋಡಿದಾಗ ಹಲವಾರು ನ್ಯೂನ್ಯತೆ ಕಂಡಿತ್ತು. ಆದ್ರಿಂದ ನಮಗೆಲ್ಲರಿಗೂ ಡೌಟ್ ಇತ್ತು, ಏನೋ ಹೆಚ್ಚು ಕಡಿಮೆ ಆಗಿರ್ಬೋದು. ಆ ಬಾಕ್ಸ್ಗಳು ಓಪನ್ ಆಗಿತ್ತು, ಬೀಗ ಇರಲಿಲ್ಲ ಅನ್ನೋ ದೃಷ್ಟಿಯಿಂದ. ಆದ್ರೆ ಆ ಬಾಕ್ಸ್ಗಳೆಲ್ಲ ಏನಂದ್ರೆ 2 ತರದ ಅಲ್ಲಿಯ ಪ್ರಕ್ರಿಯೆ ಇತ್ತು. ಆ ಪ್ರಕ್ರಿಯೆ ಒಂದು ಶಾಸನಬದ್ಧವಾದ ದಾಖಲೆಗಳು, ಮತ್ತೊಂದು ಶಾಸನಬದ್ಧವಲ್ಲದ ದಾಖಲೆಗಳು. 2 ತರ ಅಂದ್ರೆ ಸರ್ಕಾರಿ ಕಚೇರಿಗಳ ದಾಖಲೆ. 19 ಬಾಕ್ಸ್ಗಳನ್ನು ನೋಡಿದಾಗ ಅದೆಲ್ಲದು ಈ ಚುನಾವಣೆ ಪ್ರಕ್ರಿಯೆಗೆ ಸಹಕಾರಿಯಾಗುವಂತದ್ದು. ಒಂದೇ ಒಂದು ಬಾಕ್ಸ್ ಅಲ್ಲಿ ಸಂಪೂರ್ಣವಾದ ಕಳೆದ ಬಾರಿಯ ಏನು ಅಂಚೆ ಮತದ ಮೂಲಕ ಬಂದ ಮತಗಳನ್ನು ಎಣಿಸಲಾಯಿತು. ಎಣಿಸಿ ಬೇರೆ ಬೇರೆ ಮಾಡಿದಾಗ ಅದರಲ್ಲಿ 279 ತಿರಸ್ಕೃತಗೊಂಡಿದೆ ಅನ್ನುವಂತ ಮತಗಳಲ್ಲಿ 267 ಇದೆ. 12 ವೋಟು ಮಿಸ್ ಇದೆ, ಅಲ್ಲಿ 267 ಇದೆ. ಆದ್ರೆ ಮತ್ತೆ ಯಾವುದೇ ಒಂದು ಬಾಕ್ಸ್ಗಳಲ್ಲಿ ಅಲ್ಲಿ ಬರೆದಿರೋದಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ಲ. ಆ ತರ ಇದ್ದು ಇದುವರೆಗೆ ಏನು ತಿರಸ್ಕೃತಗೊಂಡಿರ್ಬೇಕಾದ್ರೆ ಏನು ರಿಟರ್ನಿಂಗ್ ಆಫೀಸರು ಅಥವಾ ಡಿಕ್ಲರೇಷನ್ನಿಗೂ ಆ ನಂಬರಿಗೂ ಡಿಫರೆನ್ಸ್ ಇರೋದ್ರಿಂದ ಅದು ಇನ್ವ್ಯಾಲಿಡ್ ಆಗಿದೆ. ಮತ್ತೆ ಡಿಕ್ಲರೇಷನ್ ಫಾರಂ ಇಲ್ಲದೆ ಇರೋದ್ರಿಂದ ಅದು 31 ಇನ್ವ್ಯಾಲಿಡ್ ಆಗಿದೆ. ಬಾಕಿ ರಿಮೈನಿಂಗು ಏನಾಗಿದೆ, ಕೆಲ ಕಡೆ ಇನ್ವ್ಯಾಲಿಡ್ ಆಗ್ಲಿಕ್ಕೆ ಏಜ್ ಆದವರಿಗೆ ಗೊತ್ತಿರಲಿಲ್ಲ ಯಾವುದು ಚುನಾವಣಾ ಆ ಸಂಖ್ಯೆಗೂ ಇದಕ್ಕೂ ಡಿಫರೆನ್ಸ್ ಇರೋದ್ರಿಂದ ಇನ್ವ್ಯಾಲಿಡ್ ವೋಟ್ಸ್ ಇನ್ವ್ಯಾಲಿಡೇನೇ ಆಗಿದೆ ಇದುವರೆಗಿನ ಕೌಂಟ್ ಅಲ್ಲಿ. ಯಾಕಂದ್ರೆ ಇನ್ನೂ 1 ಗಂಟೆ ಕೌಂಟ್ ಆಗತ್ತೆ. ನಾನು ಅಷ್ಟೊತ್ತಿಂದ ಇದುವರೆಗೆ ನೋಡಿದ್ರೆ ಇದರಲ್ಲಿ ಏನು ನಮಗೆ ಹೆಚ್ಚಿನ ಇದರಲ್ಲೇನು ಬದಲಾವಣೆ ಕಾಣೋದಿಲ್ಲ. ಆ ದೃಷ್ಟಿನಲ್ಲಿ ಮತ್ತೆ ಈಗ ಉಚ್ಚ ನ್ಯಾಯಾಲಯ ಕೊಟ್ಟಿರೋದ್ರಿಂದ ಸಂಪೂರ್ಣ ನೋಡಿದೆ. ಮತ್ತು ಕೌಂಟ್ ಮಾಡಿರೋ ವೋಟಲ್ಲಿ 1 ವೋಟು ಡಿಫರೆನ್ಸ್ ಇತ್ತು. ಯಾವುದು ಅಂಚೆ ಮತದಾನಗಳ ಮೂಲಕ ರಾಜೇಗೌಡರಿಗೆ 568 ಏನೋ ವೋಟು ಬಂದಿತ್ತು. ಅದರಲ್ಲಿ 1 ವೋಟ್ ಏನೋ ಡಿಫರೆನ್ಸ್ ಆಗಿದೆ, ಅಂದ್ರೆ ಹೆಚ್ಚು ಕಮ್ಮಿ ಇದೆ. ಅದು ಯಾವುದು ಮಿಸ್ಟೇಕ್ಸ್ ಅಥವಾ ಟೋಟಲ್ ವೋಟಲ್ಲಿ ಅಷ್ಟೇ 202 ಬದಲು 203 ಬರ್ಬೋದು ಅಂತ ಕಾಣುತ್ತೆ. ಬಾಕಿ ಇವತ್ತಿನ ಪ್ರಕ್ರಿಯೆ ಬೆಳಗ್ಗೆಯಿಂದ ಇಲ್ಲ ಏನಿಲ್ಲ, ಲೀಡ್ ಏನಾಗಲ್ಲ. 1 ವೋಟು ಡಿಫರೆನ್ಸ್ ಬರ್ಬೋದು, ಆ ಕಡೆ ಈ ಕಡೆ ಬರ್ಬೋದು, ಬಿಟ್ರೆ ಬೇರೆ ಯಾವುದನ್ನು ಕಾಣ್ತಾ ಇಲ್ಲ. ಮತ್ತೆ ಇನ್ವ್ಯಾಲಿಡ್ ಆಗಿದ್ದನ್ನ ವ್ಯಾಲಿಡ್ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಡಿಕ್ಲರೇಷನ್ ಫಾರಂ ಇಲ್ಲದೆ ಇರೋದು ಇನ್ವ್ಯಾಲಿಡೇ ಹೈಕೋರ್ಟ್ ಹೇಳಿದೆ. ಅದು ಹೈಕೋರ್ಟ್ ಏನ್ ಹೇಳಿದೆ ಅಷ್ಟು ಮಾತ್ರ ಮಾಡ್ತಿದ್ದಾರೆ, ಬಿಟ್ರೆ ಬೇರೆ ಏನು ಮಾಡೋದಿಲ್ಲ ಅಥವಾ ಚರ್ಚೆಗೆ ಆಸ್ಪದ ಇಲ್ಲ. ಅದನ್ನ ಕೋರ್ಟ್ ಹೇಳಿದಂತ ಇಲ್ಲಿರುವಂತ ಏನು ವ್ಯವಸ್ಥೆ ಏನು ಯಾವ ರೀತಿ ಚುನಾವಣೆ ನಡೆದಿದೆ ಅದರಲ್ಲಿ ಏನೋ ಡೌಟ್ಸ್ ಇದೆಯಾ ಇದೆ ಅಂತೇಳಿ 2 ಕಡೆಯ ಇಬ್ರು, ಯಾರಕ್ಕಂದ್ರೆ ಕಾಂಗ್ರೆಸ್ ಮತ್ತು BJP ಅವರಿಬ್ರು ಅಲ್ಲಿ ಇವಾಗ್ಲೂ ಹಾಜರು ಇರೋದ್ರಿಂದ ಎಲ್ಲ ಇದಕ್ಕೂ ಅವರ ಒಪ್ಪಿಗೆ ತಗೊಂಡೇ ಇದನ್ನ ಮಾಡ್ತಾ ಇದ್ದಾರೆ. ಅಂದ್ರೆ 2023ರಲ್ಲಿ ಮಾಡಿ ಈಗ ಇಷ್ಟೋ ತನಕ ಅಂದ್ರೆ ಹೈರಾಣ ಆಗುವಂತ ಪರಿಸ್ಥಿತಿ ಬಂತು. ಇಲ್ಲ ಆ ತರದ್ದೇನಿಲ್ಲ. ಎಡವಟ್ಟೇನು ಅಂತ ಹೇಳಿದ್ರೆ 279 ಅವತ್ತು ಇನ್ವ್ಯಾಲಿಡ್ ಅಂತ ಹೇಳಿದ್ದಾರೆ. ಇನ್ವ್ಯಾಲಿಡ್ ಅಂತ ಹೇಳಲಿಕ್ಕೆ ಅಲ್ಲಿ ಹಲವಾರು ಕಾರಣಗಳಿದಾವೆ. ಸರ್ಕಾರದ ಮಾನದಂಡದ ಪ್ರಕಾರ ಆ ವೋಟಿನ ಡಿಕ್ಲರೇಷನ್ ಫಾರಂ ಅಲ್ಲಿ ಇಲ್ಲದೆ ಇದ್ರೆ ಅಥವಾ ವೋಟಿನ ಬ್ಯಾಲೆಟ್ ಪೇಪರ್ ಇಲ್ಲ ಡಿಕ್ಲರೇಷನ್ ಅದನ್ನ ಅವರು ಇನ್ವ್ಯಾಲಿಡ್ ಮಾಡಿದ್ದಾರೆ, ಬಿಟ್ರೆ ಮತ್ತೆ ಬೇರೆ ರೀತಿ 12 ವೋಟು 279 ಇಲ್ಲಿವರೆಗೆ ಮಿಸ್ಸಿಂಗ್ ಅಂತ ಹೇಳ್ತಾ ಇದೀವಿ. ಆದ್ರೆ ಅದು 267 ಮಾತ್ರ ನಮಗೆ ಇವತ್ತು ಫಾರಂ ಸಿಕ್ಕಿದೆ. ಅದನ್ನ ಯಾವ ರೀತಿ ಇದೆ ಅನ್ನೋದನ್ನ ಅಧಿಕಾರಿಗಳೇ, ಚುನಾವಣಾಧಿಕಾರಿಗಳೇ ಹೇಳಬೇಕಾಗಿದೆ, ಬಿಟ್ರೆ ಮತ್ತೆ ಬಹಳ ಡಿಫರೆನ್ಸ್ ಏನಂದ್ರೆ 12 ವೋಟಲ್ಲೇ ಡಿಫರೆನ್ಸ್ ಇದ್ರೆ ಖಂಡಿತ ಇದು ಮತ್ತೆ ಚಾಲೆಂಜ್ ಆಗ್ತಿತ್ತು. ವೋಟ್ ಡಿಫರೆನ್ಸ್ 202 ಇರೋದ್ರಿಂದ ನನ್ನ ಅಭಿಪ್ರಾಯ 202ರಲ್ಲಿ ಡೈರೆಕ್ಟ್ 279ರಲ್ಲಿ 32 ವೋಟಿಗೆ ಯಾವ ಡಿಕ್ಲರೇಷನ್ ಫಾರಮು ಇಲ್ಲ, ಯಾರ ಅಟೆಸ್ಟೆಡ್ ಇಲ್ಲ. ಅಲ್ಲಿ 32 ಕ್ಲೋಸ್ ಆಗ್ಬಿಡ್ತು. ರಿಮೈನಿಂಗ್ ಇರೋದನ್ನೇ ಕೌಂಟ್ ಮಾಡ್ಕೋಬೇಕಾಗಿರೋದು. ಯಾಕಂದ್ರೆ 3 ಪಾರ್ಟಿಗಳು, ನನಗೂ ಅದರಲ್ಲಿ ಸುಮಾರು 16.5% ನನ್ನ ವೋಟ್ ಬಂದಿದೆ.
ನನಗೆ 256 ವೋಟ್ ಬಂದಿದೆ. ನಾನು ಫಸ್ಟ್ ಟೈಮ್ ನಿಂತವನು 256 ವೋಟ್ ಬಂದು ನನಗೂ ಅಲ್ಲಿ ಕ್ರಾಸ್ ವೆರಿಫಿಕೇಶನ್ ಬೇಕಿತ್ತು. ನಾನು ಬಂದಿರೋದು ಬೆಳಗ್ಗೆಯಿಂದ ಒಂದು 10 ವೋಟ್ ಆದ್ರೆ ಎಕ್ಸ್ಟ್ರಾ ಸಿಕ್ಕಿದ್ರೆ ನನಗೆ ಇನ್ನೊಂದು 17-16% ಏನು 20% ಹೇಳಬೇಕಾಗತ್ತೆ. ನನ್ನ ನಂಬಿದ್ದಾರೆ ವೋಟರ್ಸ್ ಅನ್ನೋ ದೃಷ್ಟಿಯಿಂದ ಬಂದಿದ್ದೇನೆ. ಮತ್ತೆ ನನ್ನ ದೃಷ್ಟಿನಲ್ಲಿ ಒಂದ್ಸರಿ ಸಂಪೂರ್ಣ ಆಗಿ ಹೋಗಿದೆ. ಇನ್ನು ಬಾಕಿ ಚಾಲೆಂಜ್ ಮಾಡಿದವರು ಬಿಜೆಪಿಯ ಜೀವರಾಜ್ ಅವರು ಆಗಿದ್ದರಿಂದ, ನನ್ನ ಮೈತ್ರಿ ಪಕ್ಷದವರು ಆಗಿರೋದ್ರಿಂದ ಅವರ ಅಭಿಪ್ರಾಯಕ್ಕೆ ಹೆಚ್ಚಿನ ಬೆಲೆ ಇರುತ್ತೆ. ನನ್ನ ದೃಷ್ಟಿನಲ್ಲಿ ಇವತ್ತಿನ ಚುನಾವಣೆ ಇದರಲ್ಲಿ ಹೆಚ್ಚಿನ ಬದಲಾವಣೆ ಕಾಣ್ತಾ ಇಲ್ಲ. ಈಗ ಟ್ಯಾಂಪರಿಂಗ್ ಆಗಿದೆ, ಬಾಕ್ಸ್ ಓಪನ್ ಆಗಿದೆ ಅಂತ ಒಂದಷ್ಟು ಮಾತುಗಳು ಬಂತು. ಆ ರೀತಿ ಏನು ಇಲ್ಲ. ಇಲ್ಲ, ನಾನು ಅದೇ ತರ ನೋಡಿದ್ದೆ. ನಾನು ಸ್ಟ್ರಾಂಗ್ ರೂಮಿಗೆ ಹೋದಾಗ ನಾನು ಬೆಳಿಗ್ಗೆ ಪ್ರೆಸ್ನವರಿಗೆ ಮಾತಾಡಲಿಲ್ಲ. ಯಾಕಂದ್ರೆ ನಾನು ಅರ್ಜೆಂಟ್ ಮಾಡಿ ಟ್ಯಾಂಪರಿಂಗ್ ಆಯಿತು ಅಂತ ಹೇಳುವಂತ ಅದನ್ನು ಬರ್ಬೋದಿತ್ತು. ಬಟ್ ನಾನು ಅದನ್ನ ಜಿಲ್ಲಾಧಿಕಾರಿಗಳ ಹೇಳಿದಾಗ ಅವ್ರು ಒಂದು ಮಾತು ಹೇಳಿದ್ರು, ಅದು ಅವಶ್ಯಕತೆ ಇಲ್ಲದೆ ಇರೋದು, ಅವಶ್ಯಕತೆ ಇರೋ ಪೇಪರ್ ಎಲ್ಲದನ್ನು. ಯಾಕಂದ್ರೆ ಒಂದು ಸರಿ ರೀಕೌಂಟಿಂಗ್ ಹಾಕಿದಾಗ ನಾವು ಅದನ್ನು ಹಾಗೆ ಪ್ರಿಸರ್ವ್ ಮಾಡಬೇಕು. ಕೋರ್ಟ್ ನಾಳೆ ಯಾವತ್ತೇ ಏನು ಹೇಳುತ್ತೆ ಅಂತ. ಆ ದೃಷ್ಟಿಯಿಂದ ಹೌದು, ಕೆಲವು ಬಾಕ್ಸ್ಗಳು ಓಪನ್ ಇತ್ತು, ನಾವು ಅದನ್ನು ಟ್ಯಾಂಪರಿಂಗ್ ಅಂತ ಯೋಚನೆ ಮಾಡಿದ್ದು. ಬಟ್ ಅವ್ರು ಆವಾಗಲೇ ಹೇಳೋದು, ಜಿಲ್ಲಾಧಿಕಾರಿಗಳು ಒಂದು ಮಾತು ಹೇಳಿದ್ರು, ಸರ್ ಈಗ ವೋಟನ್ನು ಯಾವುದನ್ನು ಬ್ಯಾಲೆಟ್ ಪೇಪರ್ ಇದೆಯೋ ಅದನ್ನ ಯಾವುದೇ ಕಾರಣಕ್ಕೆ ಕೆಳಗೆ ಸಹಿತ ಇಡೋದಿಲ್ಲ, ಬಹಳ ಕೇರ್ ಆಗಿ ಇಟ್ಟಿದೀವಿ ಅಂತ. ಅದರಲ್ಲಿ ಸೀಲು ಇತ್ತು, ಲಾಕ್ ಇತ್ತು, ಕೀ ಇತ್ತು, ಯಾವ ಟ್ಯಾಂಪರಿಂಗು ಆಗ್ಲಿಲ್ಲ, ಯಾವ ಇದು ಆಗಿಲ್ಲ. ಡೌಟ್ ಇದ್ದಿದ್ದು ಇವರಿಗೆ ಏನಿರ್ಬೋದಿತ್ತು, ನಮ್ಮ ಮೈತ್ರಿ ಪಕ್ಷ ಅಥವಾ ನಮಗೆ ಆದ್ರೇನು 279 ಹೇಳಿದಾಗ ಯಾರು ಸರಿಯಾದ ಅದಕ್ಕೆ ಮಾಹಿತಿ ಕೊಡ್ತಿರ್ಲಿಲ್ಲ. ಇವರು ಹೋಗಿ ಕಾಂಗ್ರೆಸ್ನವರು ಪ್ರತಿ ಸರಿ ಹೋಗಿ ಅದನ್ನ ಟೋಟಲ್ ಮಾಡಬೇಡಿ, ಕೌಂಟ್ ಮಾಡಬೇಡಿ, ಯಾಕೆ ಹೇಳ್ತಿದ್ರು ಅಂತ ನನಗೆ ಗೊತ್ತು. ನಾನು ಕೇಳ್ತಾ ಇದ್ದೆ, ನೀವು ಹಾಗಾದ್ರೆ ಯಾಕೆ ಅದನ್ನು ಟೋಟಲ್ ಮಾಡಬೇಡಿ ಅಂತ, ಕೌಂಟ್ ಮಾಡಬೇಡಿ ಅಂತ ಹೇಳ್ತಿದ್ರಿ, ಏನ್ ಡೌಟ್ಸ್ ಇತ್ತು ನಿಮಗೆ, ಯಾಕೆ ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋದ್ರಿ ಅಂತ. ನಮಗೆ ಅವರ ನಡವಳಿಕೆ ಮೇಲೆ ಡೌಟ್ ಬಂದಿತ್ತು. ಓ, ಇದು ನಡವಳಿಕೆ ಈ ತರ ನಡೀತಾ ಇದೆ, ಏನೋ ಒಂದು ಇದರಲ್ಲಿ ಮ್ಯಾನಿಪುಲೇಷನ್ ಆಗಿರ್ಬೋದು ಅನ್ನೋ ದೃಷ್ಟಿಯಿಂದ ನಾವು ಅದನ್ನ ರೀಕೌಂಟಿಗೆ ಕೇಳಿದ್ದೀವಿ. ಆದ್ರಿಂದ ಇವತ್ತಿನ ಇದಕ್ಕೆ ರೀಕೌಂಟಿನ ಪ್ರಕಾರ ಹೆಚ್ಚಿನ ಯಾವುದೇ ಬದಲಾವಣೆ ಕಾಣುತ್ತೆ. ಕಾಂಗ್ರೆಸ್ ಅಭ್ಯರ್ಥಿ ಅಂದ್ರೆ ನಮ್ಮ ಫಲಿತಾಂಶ 2023 ಏನಿತ್ತು ಅದೇ ರಿಪೀಟ್ ಆಗುತ್ತೆ. ಹೈಕೋರ್ಟ್ ಅದೇನು ಹೇಳಲಿಲ್ಲ, ಏನಾಗಿದೆ ನೋಡಿ ಅಂತ ಹೇಳಿದ್ದಾರೆ. ಇಲ್ಲ, ನಾವು ನನ್ನ ಅಭಿಪ್ರಾಯದಲ್ಲಿ ಬದಲಾವಣೆ ಏನೂ ಆಗೋದಿಲ್ಲ ಅಂತ ಈಗಿನ. ಯಾಕಂದ್ರೆ ನಾವು ಚುನಾವಣೆ ಹತ್ರ ಬರ್ತಾ ಇರುವಾಗ ಯಾರನ್ನ ಒಂದು ಹೇಳುವಂತದ್ದೇನಿಲ್ಲ. ನನ್ನ ಲೆಕ್ಕದಲ್ಲಿ ಕಾಂಗ್ರೆಸ್ಸಿಗರು ಸಹಿತ ಇದನ್ನ ಡೈಲಮಾ ಮಾಡ್ಬಿಟ್ರು. ಪ್ರತಿ ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಗಿ ದುಡ್ಡು ಖರ್ಚು ಮಾಡುವಂತದ್ದೇನಿತ್ತು, ಇಲ್ಲೇ ಹೈಕೋರ್ಟಿಗೆ ಅವತ್ತೇ ಹೇಳ್ಬೋದಿತ್ತಲ್ಲ ಕೌಂಟ್ ಮಾಡ್ಕೊಳ್ಳಿ ಅಂತ. ಅವ್ರಿಗೆ ಯಾಕೆ ಡೌಟ್ ಬಂತು? ಈ ಡೌಟ್ಗಳು ಕ್ರಿಯೇಟ್ ಆಗ್ತಾ ನಮಗೂ ಡೌಟ್ ಬಂತು, ಇವ್ರೇನೋ ಹೈಡ್ ಮಾಡ್ತಾ ಇದ್ದಾರೆ ಅನ್ನೋ ದೃಷ್ಟಿಯಿಂದ ಇದಿಷ್ಟು ದೂರ ಬಂತು. ಇದರಿಂದ ನಾವು ಎಲ್ಲರೂ ಟೈಮ್ ಕಳ್ಕೊಂಡಿದ್ದೀವಿ. ಇನ್ನೂ ಒಂದು 3 ಗಂಟೆ ಆಗುತ್ತೆ. ಯಾಕಂದ್ರೆ ಆ 1540 ಓಟುನು ಕೌಂಟ್ ಮಾಡ್ಬೇಕಾಗತ್ತೆ. ಇದು ಅಲ್ಲದೆ ಇದಾದ್ಮೇಲೆ ಅದನ್ನ ಕೌಂಟ್ ಮಾಡ್ಬೇಕು. ಅದ್ರಲ್ಲಿ ಏನಾದ್ರು ಇದೆಯಾ ನೋಡ್ಬೋದು. ಅದರಿಂದ ನನ್ನ ದೃಷ್ಟಿನಲ್ಲಿ ನೀವಿದ್ದಾಗ 279 ಮತಗಳ ಹೌದು, ಇದು ಕೌಂಟಿಂಗ್ ಆಗ್ತಿದೆ. ಇಲ್ಲ, ಇನ್ನೊಂದು 30% ಇರಬಹುದು. ನೀವಿದ್ದಾಗ ಹೌದು, ಬಹುತೇಕ ಆಗಿದೆ, ಸಂಪೂರ್ಣ ಆಗಿದೆ. ಕೂಡ ಇನ್ವ್ಯಾಲಿಡ್ ಆಗಿತ್ತು, ಇನ್ವ್ಯಾಲಿಡ್ ಆಗಿದೆ, ಒಂದು ವ್ಯಾಲಿಡ್ ಆಗ್ಲಿಲ್ಲ ಇದುವರೆಗೆ ವ್ಯಾಲಿಡ್. ಇನ್ನು 30% ನಾನು ಬಂದ ಮೇಲೆ ಒಂದಾಗಿದ್ರೆ ಶೆಟ್ರು ಹೇಳಿದ್ರು ಅಂತ ಹೇಳೋದು ಬೇಡ. ಯಾಕಂದ್ರೆ ನಾನೊಬ್ಬ ರಾಷ್ಟ್ರೀಯ ವಕ್ತಾರ JDS ನವನಿರುವಾಗ ನನ್ನ ಪಕ್ಷದ ನಿಲುವು ಹಾಗೆ ಇತ್ತು. ಮೈತ್ರಿ ಪಕ್ಷದ ನಿಲುವು ಏನು ಅದನ್ನ ಕೌಂಟ್ ಮಾಡ್ಬೇಕು ಅಂತಿದ್ರು, ನಾವು ಅದಕ್ಕೆ ಬದ್ಧರಾಗಿದ್ದು. ಅದು ಕಾಂಗ್ರೆಸ್ ಪಕ್ಷ ಅದನ್ನ ಯಾವಾಗಲೂ ಹೈಡ್ ಮಾಡೋದ್ರಿಂದ ಅದ್ರ ಬಗ್ಗೆ ನಾವು ಸ್ವಲ್ಪ ಡೌಟ್ ಮಾಡ್ಕೊಂಡು ಯಾಕೆ ಏನಾಗಿದೆ ನೋಡೋದು ಬಿಟ್ರೆ ಮತ್ತೆ ಇದರಲ್ಲಿ ಅಂತ ಬದಲಾವಣೆ ಕಾಣೋದಿಲ್ಲ.